ಮನೆಯಲ್ಲಿ ತುಂಬ ದೊಡ್ಡ ಮರನೇ ಇದೆ. ಈ ಚಿಕ್ಕು ಹಣ್ಣಿದು ವರ್ಷಕ್ಕೆ 3 ಸರಿ ಹಣ್ಣು ಬಿಡುತ್ತೆ. ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ. ಚಿಕ್ಕು ಹಣ್ಣು ಮನೆಯಲ್ಲೇ ಮಾಡಿದ್ದಾದರೆ ತುಂಬ ಒಳ್ಳೆಯದು, ಕೆಮಿಕಲ್ ಫ್ರೀ ಆಗಿರುತ್ತಲ್ವ. ಹಾಗಾಗಿ ಈ ಚಿಕ್ಕುನ ಕೊಯ್ದ ಮೇಲೆ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು. ಯಾವುದಾದ್ರೂ ಅಕ್ಕಿ ಡಬ್ಬಕ್ಕೋ ಅಥವಾ ಬೈ ಹುಲ್ ಮೇಲೆ ಇಟ್ಟರೆ ಬೇಗ ಹಣ್ಣಾಗುತ್ತೆ. ಹಣ್ಣಾಗಿರೋದೇ 4 ಚಿಕ್ಕು ಇತ್ತು. ಮೊದಲಿಗೆ ನೋಡಿ ಇದರ ಬೀಜನೆಲ್ಲ ತೆಗಿಬೇಕು ನಾವು. ಆಮೇಲೆ ನೋಡಿ ಈ ಥರ ಚಾಕು ಹೆಲ್ಪಿಂದ ಈ ಥರ ಕಟ್ ಮಾಡಿದರೆ ಈಸಿಯಾಗಿ ತೆಗಿಯೋಕ್ಕೆ ಬರುತ್ತೆ. ಜ್ಯೂಸ್ ಮಾಡುವಾಗ ನಾವು ಸಿಪ್ಪೆನ ತೆಗಿತೀವಿ, ಬಟ್ ತಿನ್ನುವಾಗ ಸಿಪ್ಪೆನೂ ತಿಂದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಮನೆಯಲ್ಲೇ ಆಗಿದ್ದರೆ ಸಿಪ್ಪೆಯಲ್ಲಿ ಕೆಮಿಕಲ್ ಎಲ್ಲ ಏನಿರೋದಿಲ್ಲ, ಹಾಗಾಗಿ ತಿನ್ಬೋದು. ಚೆನ್ನಾಗಿ ತೊಳೆದಿರಬೇಕು ಮಾತ್ರ. ನೋಡಿ ಇವಾಗ ಸ್ವಲ್ಪ ಸಕ್ಕರೆ ಹಾಕ್ತೀನಿ, 2 ಸ್ಪೂನಷ್ಟು ಹಾಕಿದ್ದೀನಿ. ಸ್ವಲ್ಪ ಇದು ಸ್ವೀಟಾಗಿ ಇದೆ ಚಿಕ್ಕು ಹಣ್ಣು. ಹಾಲು ಹಾಕಿ ಗ್ರೈಂಡ್ ಮಾಡಿದರೆ ಚಿಕ್ಕು ಜ್ಯೂಸ್ ರೆಡಿ ಆಗುತ್ತೆ. ಈ ಜ್ಯೂಸ್ ಮಾಡೋದಕ್ಕಿಂತ ನಾವು ಹಣ್ಣನ್ನು ಹಾಗೆ ತಿಂದ್ರೇ ಒಳ್ಳೆಯದು. ಹಣ್ಣಿನ ಎಲ್ಲ ಸತ್ವಗಳು ನಮ್ಮ ದೇಹಕ್ಕೆ ಸಿಗುತ್ತೆ.